ಈ ವಿಶೇಷ ಕಾರ್ಯಪಡೆ ಸ್ಥಾಪನೆಗೆ ಕಾನೂನಿನಲ್ಲಿ ಏನು ಮಾನ್ಯತೆ ಇದೆ ಎನ್ನುವುದನ್ನ ಸರ್ಕಾರ ಜನತೆಗೆ ತಿಳಿಸಬೇಕಾದ ಅವಶ್ಯಕತೆ ಇದೆ. ಈ ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದ ಮತ್ತು ಈಗ ಮುಖ್ಯಮಂತ್ರಿ ಆಗಿರುವ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರು ಕರಾವಳಿಯ ಜನತೆಯನ್ನ ಉದ್ದೇಶಿಸಿ, ಇಲ್ಲಿ ಕಾಂಗ್ರೆಸ್ಸಿಗೆ ಜನರು ವೋಟ್ ಹಾಕೋದಿಲ್ಲ, ಕರಾವಳಿಯ ಜನತೆ ಇವರಿಗೆ ಗ್ಯಾರಂಟಿ ಯೋಜನೆಗಳು ಯಾಕೆ ಬೇಕು ಅನ್ನುವ ರೀತಿಯ ಮಾತುಗಳನ್ನ ಆಡಿದ್ರು. ಈಗ ನಾನು ಮುಖ್ಯಮಂತ್ರಿಗಳಾಗಿರುವ ಡಿ.ಕೆ. ಶಿವಕುಮಾರ್ ಸರ್ ಅಲ್ಲಿ ಕೇಳೋ ಪ್ರಶ್ನೆ ಏನಂತ ಹೇಳಿದ್ರೆ, ಗ್ಯಾರಂಟಿ ಯೋಜನೆಗಳು ಇಲ್ಲಿ ನಿಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬೀಳೋದಿಲ್ಲ ಅಂತ ಹೇಳಿದ್ರೆ, ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ಹೇಳಿದ್ರೆ SAF ನಮ್ಗೆ ನೀವು ಯಾಕೆ ಕೊಟ್ಟಿದ್ದೀರಿ ಅನ್ನೋದಕ್ಕೆ ಉತ್ತರ ನೀಡಿ. SAF ಸ್ಥಾಪನೆಯಾದ ಸುಮಾರು 15-20 ದಿನದಲ್ಲಿಯೇ ಬುರ್ಡೆ ಗ್ಯಾಂಗ್ ಕರಾವಳಿಗೆ ಬಂದಿದೆ, ಧರ್ಮಸ್ಥಳಕ್ಕೆ ಬಂದಿದೆ. ಸೊ ಬುರ್ಡೆ ಗ್ಯಾಂಗ್ ಅನ್ನ ರಕ್ಷಣೆ ಮಾಡೋದಕ್ಕೆ, ಬುರ್ಡೆ ಗ್ಯಾಂಗ್ ಪ್ರೊಟೆಕ್ಷನ್ ನೀಡಲಿಕ್ಕೋಸ್ಕರನೇ SAF ಅನ್ನ ಸ್ಥಾಪನೆ ಮಾಡಿರೋದು ಅಂತ ಸಂದೇಹ ಇದೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಸರ್ ಅವರು ಉತ್ತರ ನೀಡಬೇಕು. ಈಗ ಬುರ್ಡೆ ಹಿಡ್ಕೊಂಡು ಬಂದಿದ್ದ ಚಿನ್ನಯ್ಯ ಅವರು ಉಲ್ಟಾ ಹೊಡೆದಿದ್ದಾರೆ. ಸೊ SAF ಇದು ಬುರ್ಡೆ ಗ್ಯಾಂಗ್ ನ ಕತೆ ಒಂದು ರೀತಿಯಲ್ಲಿ ಮುಗಿದಂತೆ ಆಗಿದೆ. ಹೀಗಿರುವಾಗ ಸ್ಪೆಷಲ್ ಆಕ್ಷನ್ ಫೋರ್ಸ್ ಕರಾವಳಿಗೆ ಯಾಕೆ ಬೇಕು? ಈ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನುವ ಈ ಬಿಳಿ ಆನೆಯನ್ನು ಸಾಕುವ ಅಗತ್ಯ ಇದೆಯಾ? ಜನರ ತೆರಿಗೆಯ ದುಡ್ಡನ್ನ ಇದಕ್ಕಾಗಿ ಬಳಸುವ ಅವಶ್ಯಕತೆ ಇದೆಯಾ? ಯಾವ ಕಾನೂನಿನಲ್ಲಿ SAF ಸ್ಥಾಪನೆಯಾಗಿದೆ ಅನ್ನೋದನ್ನ ಸರ್ಕಾರ ಉತ್ತರಿಸಬೇಕು. ಇಲ್ಲವಾದಲ್ಲಿ ಈ SAF ಅನ್ನ ಬುರ್ಡೆ ಗ್ಯಾಂಗ್ ರಕ್ಷಣೆಗಾಗಿಯೇ ನೀವು ಸ್ಥಾಪನೆ ಮಾಡಿದ್ದೀರಿ ಅಂತ ಹೇಳಿ ಅದನ್ನು ಒಪ್ಪಿಕೊಂಡು ಬಿಟ್ಟು ಈ ಕೂಡಲೇ SAF ಅನ್ನ ಸ್ಥಗಿತಗೊಳಿಸಿ ಆ ಬಿಳಿ ಆನೆಯನ್ನ ಮುಚ್ಚಿ ಅದರಿಂದ ಉಳಿತಾಯವಾಗುವ ದುಡ್ಡನ್ನ ಜನರ ಅಭಿವೃದ್ಧಿಗಾಗಿ, ಕರ್ನಾಟಕದ ಜನತೆಯ ಅಭಿವೃದ್ಧಿಗಾಗಿ ಬಳಸಬೇಕು ಅಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ ಅಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.